ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಿದ್ದು ಮಾಗಡಿ ದನಗಳ ಜಾತ್ರೆಗೆ. ಈ ಜಾತ್ರೆ ಯುಗಾದಿ ಹಬ್ಬದ ದಿವಸ ಸ್ಟಾರ್ಟ್ ಆಗಿ ಒಂದ್ 4 ದಿನ ತುಂಬ ಜಾತ್ರೆ ಇರುತ್ತೆ. ಮಾಗಡಿ ಜಾತ್ರೆಯಲ್ಲಿ ನಿಮ್ಗೆ ಹಸುಗಳು, ಕರುಗಳು, ಎತ್ತುಗಳು ಫೇಮಸ್. ಹಳ್ಳಿಕಲ್ ಟಾಪ್ ಆಗಿ ಬೀಳೋದಂತಂದ್ರೆ ಹಸುಗಳು, ಕರುಗಳು, ಹೋರಿಗಳು ಇಲ್ಲೇ ಬೀಳೋದು. ಪಾರ್ಥಸಾರಥಿ ಅವ್ರ ಗೊಂತಲ್ಲಿ ಅವ್ರು ಮತ್ತೆ ಹಳೆ ಹೋರಿ ಹಾಕೊಂಡ್ ಬಂದಿರೋ ತಮಿಳ್ನಾಡಿಂದ. ಅವ್ರ ಮನೇಲೆ ಹುಟ್ಟಿದಂತ ಕರು ಒಳ್ಳೆ ಬಿತ್ತನೆ ಹೋರಿಯಾಗಿ ಸುಮಾರು ಒಳ್ಳೊಳ್ಳೆ ಕರುಗಳನ್ನ ಕೊಟ್ಟು ಫೇಮಸ್ ಆಗಿ ತಮಿಳ್ನಾಡಿಗೆ ಹೋಗಿ ಈಗ ಮತ್ತೆ ಕರ್ನಾಟಕಕ್ಕೆ ಬಂದಿದೆ. ಜಾತ್ರೆಯಲ್ಲಿ ಜೇಡಳ್ಳಿ ಕೃಷ್ಣಪ್ಪ ಕೂಡ ಬಂದಿದ್ರು. ಹಾಗೆ ಪಾರ್ಥಸಾರಥಿ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ರು. ಮಂಡ್ಯ ಸೋಮಣ್ಣ ಬಂದು ಅವ್ರು ಎತ್ಕೊಂಡು ಕೂಟ ಹುಡುಕ್ತಾ ಇದ್ರು. ಜಾತ್ರೆಯಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದ್ರೆ ಈ ಕಾಂಕ್ರೀಟ್ ಬಿತ್ತನೆ ಹೋರಿ. ಜನ ನಮ್ಮ ಹಳ್ಳಿಕರ್ ಯಾವ ತರ ಕ್ರೇಜ್ ತೋರಿಸ್ತಾರೆ, ಇದಕ್ಕೂ ಹಾಗೆ ಇತ್ತು. ಈ ದೇವ್ರ ಕಿರೀಟಕ್ಕೆ ಸ್ಟೋನ್ ವರ್ಕ್ ಮಾಡಿಸಿದಂಗೆ ಈ ಕೊಂಬು ಸಖತ್ ವರ್ಕ್ ಮಾಡಿಸಿದ್ರು. ಇದ್ರ ಜೊತೆಗೆ ಇನ್ನೊಂದು ಹೈಲೈಟ್ ಅಂತಂದ್ರೆ ಈ ವೈಟ್ ಏಜ್ ಆಫ್ ಬಿತ್ತನೆ ಹೋರಿ ವಾಕ್ ಮಾಡ್ಕೊಂಡು ಒಂದ್ ರೌಂಡ್ ಜಾತ್ರೆ ತಿರ್ಗಾಡ್ಕೊಂಡು ನೋಡ್ಕೊಂಡು ಹಿರಿಸೇವೆ ಸಂದೀಪ್ ಅವ್ರಿಗೆ, ಪಾರ್ಥಸಾರಥಿ ಅವ್ರಿಗೆ, ನಾಗೇಶ್ ಅವ್ರಿಗೆ ಸನ್ಮಾನ ಮಾಡಿದ್ರು. ಜಾತ್ರೆ ಎಲ್ಲ ತಿರ್ಗಾಡ್ಕೊಂಡು ನೋಡ್ಕೊಂಡ್ ಬರೋದು ಸಾಯಂಕಾಲ ಆಗಿತ್ತು. ಹಿರಿಸೇವೆ ಸಂದೀಪ್ ಅವ್ರ ಎತ್ತಿಗೆ ಕೂಟ ಹುಡುಕಿ ಹಾಕಕ್ಕೆ ಎತ್ತಾಕೊಂಡ್ ಬಂದಿದ್ರು. ಈ ಎತ್ತಿಗೆ ಕೂಟ ಹುಡ್ಕೊಂಡು ತಿರ್ಗಾಡ್ಕೊಂಡು ಸೆಟ್ ಆಗಿಲ್ಲ. ನೈಟ್ ವರ್ತು ಸಂತೋಷ್ ಕೂಡ ಬಂದಿದ್ರು ಜಾತ್ರೆಗೆ. ಇನ್ನೊಂದು ಎತ್ಗಳಿಗೆ ಕೂಟ ಮಾಡಿ ನೋಡ್ತೀರಿ 90% ಮ್ಯಾಚ್ ಆಗ್ತಿತ್ತು. ಬೆಳಗ್ಗೆ ನೋಡ್ಬೇಕು ಯಾವ ತರ ಕಾಣುತ್ತೆ ಅಂತ. ನೈಟು ಜಾತ್ರೆ ನಾಟಕ ಬರೀ ಇತ್ತು ಇವತ್ತು. ಇದು ಒಂಥರ ನಮ್ಮ ರೈತರಿಗೆ ದೇಸಿ ಎಂಟರ್ಟೈನ್ಮೆಂಟ್.